ಮಾಮ, ನಂಗೊಂದು ಹೇಳೋದಿತ್ತು. ಹೇಳಿ. ಮಾಮ, ನಮ್ಮ ಅಂಗಳದಲ್ಲಿ ದಿನಾ ರಾತ್ರಿ ಒಂದು ಹಾವು ಬಂದು ಕೂತ್ಕೊಳ್ಳುತ್ತೆ. ಅದ್ ಯಾಕೆ ಬರುತ್ತೆ, ಎಲ್ಲಿಂದ ಬರುತ್ತೆ ಅನ್ನೋದೇ ಗೊತ್ತಾಗ್ತಿಲ್ಲ. ಆದ್ರೆ ನನಗೆ ತುಂಬಾ ಭಯ ಆಗುತ್ತೆ. ನಿನಗೆ ಭಯ ಆಗುತ್ತಲ್ವಾ? ಒಂದು ಕೆಲಸ ಮಾಡಿ, ನಾನ್ ನಿಮಗೆ ಭಂಡಾರ ಕೊಡ್ತೀನಿ. ಅದನ್ನ ನೀವು ಅದರ ಮೇಲೆ ಹಾಕಿ. ಏನಮ್ಮ ಹುಡುಗಿ, ಲಕ್ಕಪ್ಪನ ಮನೆಯವರು ನಿನ್ನ ಹತ್ರ ನನಗೇನಾದ್ರೂ ಹೇಳು ಅಂತ ಹೇಳಿದ್ರ? ಇಲ್ಲ ಮಾಮ. ಇಲ್ಲ ಅಲ್ವಾ? ಸರಿ, ಹಾಗಾದ್ರೆ ಹೋಗ್ ಬನ್ನಿ. ರಾಮ್ ರಾಮ್ ಗುರುಜಿ. ಏನಪ್ಪ ಲಕ್ಕಪ್ಪ, ಮತ್ತೆ ಇವತ್ತು ನಿನಗೆ ಈ ದೇವಸ್ಥಾನದ ದಾರಿ ಕಾಣಿಸ್ಬಿಟ್ಟಿದೆ. ಏನಂತ ಹೇಳಿ ಗುರುಜಿ, ತುಂಬಾ ತೊಂದರೆ ಆಗ್ಬಿಟ್ಟಿದೆ ನೋಡಿ. ಜೀವನ ತುಂಬಾ ಕಷ್ಟ ಆಗಿದೆ. ಎಲ್ಲಾ ಸಂಕಟಗಳಿಗೂ, ಎಲ್ಲಾ ತೊಂದರೆಗಳಿಗೂ, ಎಲ್ಲಾ ಕಷ್ಟಗಳಿಗೂ ದೇವಸ್ಥಾನದಲ್ಲಿ ಉತ್ತರ ಸಿಗುತ್ತೆ. ಈ ದೇವರು ನಿಮ್ಮ ಕೋರಿಕೆಗಳನ್ನ ಕೇಳೋದಕ್ಕೆ ಕೂತ್ಕೊಂಡಿರೋದು, ನಿಮ್ಮನ್ನ ಸಂಕಟದಿಂದ ಹೊರಗಡೆ ಕರ್ಕೊಂಡ್ ಬರೋದಕ್ಕೆ. ಅದೇ ಊರಲ್ಲಿರೋ ಜನರು ಹೇಳ್ತಿದ್ರು, ಗುರುಜಿ ಹತ್ರ ಹೋಗಿ ಮಾತಾಡಿ ಬನ್ನಿ ಅಂತ. ನಿನ್ಗೆ ಏನ್ ಅಡಚಣೆ ಇದೆಯೋ ಅದನ್ನ ನನಗೆ ಹೇಳು. ದೇವ್ರ ಮುಂದೆ ಕೋರಿಕೆಗಳನ್ನ ಹೇಳೋ ಅಂತ ಕೆಲಸ ನಂದು. ನಾನ್ ದೇವ್ರಿಗೆ ಹೇಳ್ದೆ ಅಂತ ಅಂದ್ರೆ ದೇವ್ರು ಕೇಳಿಸ್ಕೋತಾರೆ. ಕಾರಣ, ನಾನು ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ ತ್ರಿಕಾಲನೂ ಪೂಜೆ ಮಾಡ್ತಾ ಇರ್ತೀನಿ. ದೇವ್ರ ಜೊತೆನೇ ಇರ್ತೀನಿ. ನೀನೇನು ಚಿಂತೆ ಮಾಡ್ಬೇಡ. ಹೇಳು, ನಿನ್ನ ಮನ್ಸಲ್ಲಿ ಏನ್ ದುಃಖ ಇದೆ ಅಂತ ಹೇಳು. ನನ್ನ ತಂಗಿಗೆ ಹುಚ್ಚಿಡ್ದಿದೆ. ಅವಳಿನ್ನೂ ಸಣ್ಣ ಮಗು ತರ ಆಡ್ತಿದ್ದಾಳೆ. ಎಲ್ಲ ಉಪಾಯನೂ ಮಾಡಿದ್ವಿ, ಆದ್ರೆ ಏನು ಸರಿ ಆಗ್ತಿಲ್ಲ. ಇಷ್ಟೇ ಅಲ್ವಾ? ನೀನು ನಾಳೆ ನಿನ್ ತಂಗಿನ ಕರ್ಕೊಂಡ್ ಬಾ, ಮನೆಯವ್ರನ್ನೂ ಕರ್ಕೊಂಡ್ ಬಾ. ದೇವ್ರ ಮುಂದೆ ಕೋರಿಕೆ ಇಡ್ತೀನಿ. ದೇವ್ರಿಗೆ ಹೂವು, ಹಣ್ಣು, ಕಾಯಿ, ಸಿಹಿ ಪದಾರ್ಥಗಳನ್ನೆಲ್ಲ ತಗೊಂಡ್ ಬಾ. ದೇವ್ರಿಗೆ ಹರಕೆ ಕಟ್ಕೋ, ದೇವ್ರನ್ನ ಕೇಳ್ಕೊಳ್ಳೋಣ. ನೀನೇನು ಚಿಂತೆ ಮಾಡ್ಬೇಡ, ನಿನ್ ತಂಗಿನ ದೇವ್ರ ಗುಣ ಮಾಡ್ತಾನೆ. ಗುರುಜಿ, ನೀವು ಬರೀ ಮಾತಾಡಿದ್ರೇನೆ ಎಷ್ಟು ಸಮಾಧಾನ ಆಗ್ತಿದೆ ನನಗೆ. ಅಯ್ಯೋ, ಜನರ ಕೆಲಸ ಆಗ್ಬೇಕು ಅಂತ ತಾನೇ ನಾನಿಲ್ಲಿರೋದು. ಇಲ್ಲ ಅಂದಿದ್ರೆ ನಾನು ಬೇಸಾಯ ಮಾಡ್ಬೋದಾಗಿತ್ತು, ದೊಡ್ಡ ದೊಡ್ಡ ಬಂಗ್ಲೆಗಳನ್ನ ಕಟ್ಟಿಸ್ಬೋದಾಗಿತ್ತು. ನಿಮ್ಮಂತವ್ರು ಇಲ್ಲಿರೋದು ನಮಗ್ ತುಂಬಾ ನೆಮ್ಮದಿ ಕೊಡ್ತಿದೆ. ಸರಿ, ನಾಳೆ ಎಷ್ಟೊತ್ತಿಗೆ ಬರ್ಬೇಕು? ನಾಳೆ ಬೆಳಿಗ್ಗೆ ಅಷ್ಟೊತ್ತಿಗೆ ಕರ್ಕೊಂಡ್ ಬಾ. ಮೊದಲನೇ ಪೂಜೆ ನಿನ್ ಕೈಯಲ್ಲೇ ಮಾಡಿಸ್ತೀನಿ. ನಿನ್ ಕೈಯಿಂದ ಮೊದಲನೇ ಹರಕೆ ಕಟ್ಕೊಳ್ಳೋಣ. ನಿಜ ಅಲ್ವಾ? ಹೌದು. ಮತ್ತೆ ನಾಳೆ ನೀನ್ ಬರ್ಬೇಕಾದ್ರೆ ದೇವ್ರ ಮುಂದೆ ಇಡೋದಕ್ಕೆ ದುಡ್ಡನ್ನ ತಗೊಂಡ್ ಬಾ. ಎಷ್ಟು? ನಿನಗೆ ಎಷ್ಟು ತರೋದಕ್ಕಾಗುತ್ತೋ ಅಷ್ಟು ತಗೊಂಡ್ ಬಾ. ಆಮೇಲೆ ನಾನು ಹೇಳ್ತೀನಿ ಏನ್ ಮಾಡೋದು ಅಂತ. ಮತ್ತೆ ನಾನೇನ್ ಎಲ್ಲಾನು ತಗೊಳ್ತೀನಾ? ಸರಿ, ಬರ್ತೀನಿ. ನಾನು ಹೋಗಿ ಬರ್ತೀನಿ. ಮೈ ಮೇಲೆಲ್ಲ ನೀರು ಏರ್ತಾ ಇದೆ. ಅರೇ ಬಾಪು, ಬೇಗ ಬರ್ಬೇಕಲ್ವಾ? ಎಲ್ಲಿ ಹೋದ್ರು ಅಲ್ಲೇ ಇದ್ದು ಬಿಡ್ತೀಯಲ್ಲ. ನೀನು ಹೊರಗಡೆ ಹೋಗಿ ನೋಡ್ಬೇಕಾಗಿತ್ತು. ಬಾಪೋ, ನೋಡಿ ಮಾಮ ಹೇಗ್ ಮಾತಾಡ್ತಾನೆ ಇವನು. ನಾನೇನು ಅಲ್ಲಿ ಕೂತ್ಕೊಳ್ಳಕ್ಕೆ ಅಂತ ಹೋಗಿದ್ನಾ?
ತುಂಬಾ ಜಾಣ ಅನ್ಕೊಳ್ತಾ ಹುಚ್ಚನಾಗಿ ಮಾತಾಡ್ತಿದ್ಯಲ್ಲ. ನಿನಗ್ ನಿನ್ ಕೆಲಸ ಅಷ್ಟೇ ಮಾಡೋದಿಕ್ ಬರೋದಿಲ್ವಾ? ಮಾಮ, ದಿನಸಿ ಸಾಮಾನು ತಂದ ಮೇಲೆ ಇಷ್ಟು ಹಣ ಉಳಿತು. ನಿನ್ನ ಹತ್ರನ ಇರ್ಲಿ ಬಿಡು. ಬೇಡ ಮಾಮ, ನಿಮ್ ದುಡ್ಡು ನಿಮ್ಮ ಹತ್ರನೇ ಇರ್ಲಿ. ಸರಿ ಆಯ್ತು. ಆದ್ರೆ ಮಾಮ, ನಿಮ್ಮ ಹತ್ರ ಒಂದು ಮಾತು ಕೇಳಬೇಕಿತ್ತು. ಈಗೇನು? ಊರೊಳಗಡೆ ಕುರಿಗಳನ್ನು ಕದಿಯೋ ಕಳ್ಳರು ಬಂದಿದಾರಂತೆ. ಇರ್ಲಿ ಬಿಡು, ಮತ್ತೆ ನಮಗ ಅದರಿಂದ ಏನು? ಅದು ಆಗಲ್ಲ ಮಾಮ, ನಮ್ದು ಕುರಿಗಳಿದಾವೆ, ಅವು ಅಲ್ಲಿ ಇಲ್ಲಿ ಹೋಗಿ ಮೇಯ್ತಾ ಇರ್ತವೆ. ಇರ್ಲಿ ಬಿಡಪ್ಪ, ಅದು ಹೇಗೆ ಸುಮ್ಮನೆ ತಗೊಂಡು ಹೋಗ್ಬಿಡ್ತಾರೆ? ಮತ್ತೆಲ್ಲ ನೀವು ಗಮನ ಕೊಡೋದಕ್ಕಿದ್ದೀರಲ್ವಾ? ಮಾಮ, ನಾನು ಏನ್ ವಿಷಯ ಕೇಳಿದ್ನೋ ಅದನ್ನ ನಿಮ್ಮ ಹತ್ರ ಹೇಳಿದ್ದೀನಿ ಅಷ್ಟೇ. ಇರ್ಲಿ ಬಿಡು. ಮತ್ತೆ ಅದೇನಂದ್ರೆ, ಎಲ್ಲಿ ಹೋದ್ರು ಹೀಗೆ ಒಂದಿಬ್ರು ಕಳ್ತನ ಮಾಡೋರು ಇದ್ದೇ ಇರ್ತಾರೆ. ನಾವು ನಮ್ ಕುರಿಗಳ ಕಡೆ ಗಮನ ಕೊಡೋಣ ಅಷ್ಟೇ, ಸರಿಯಾಗಿ. ಅರ್ಥ ಆಯ್ತಲ್ವಾ? ಇರ್ಲಿ ಬಿಡಿ, ನೀವು ಅದ್ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡಬೇಡಿ. ಸರಿ ಆಯ್ತು ಮಾಮ. ಎಲ್ರೂ ಸರಿಯಾಗಿ ಗಮನ ಕೊಡ್ರಪ್ಪ. ಮತ್ತೆ ಕುರಿಗಳನ್ನ ಮೇಯ್ಸೋ ಕರ್ಕೊಂಡು ಹೋದಾಗ ಅದ್ರ ಮೇಲೆ ಗಮನ ಇಡಿ. ಮಾಮ, ಅಂತವ್ರೇನಾದ್ರು ನನಗೆ ಸಿಕ್ಕಿದ್ರೆ ನಾನು ಅವ್ರನ್ನ ಬಿಡೋದೇ ಇಲ್ಲ. ಇಷ್ಟೊಂದು ಏನು ಅವ್ರ ಬಗ್ಗೆ ಚಿಂತೆ ಮಾಡೋ ಅಗತ್ಯ ಇಲ್ಲ. ಅವರು ಬಂದ್ಮೇಲೆ ನೋಡೋಣ. ಅದ್ಕೆ ಅದ್ಕೆ ನಾನು ಹೊರಗಡೆ ಆಟ ಆಡೋದಕ್ಕೆ ಹೋಗ್ತಾ ಇದ್ದೀನಿ. ಬೇಡ ಬೇಡ, ಇಷ್ಟೊತ್ತಲ್ಲೆಲ್ಲ ಆಟಕ್ಕೆ ಹೋಗ್ಬೇಡ. ಇಲ್ಲ, ನಾನು ಹೋಗ್ತೀನಿ. ನಾನು ಆಟ ಆಡ್ಬೇಕು, ನಾನು ಹೋಗ್ತೀನಿ. ಅವರೆಲ್ಲ ನಿನಗ್ ತೊಂದ್ರೆ ಮಾಡ್ತಾರಲ್ವಾ, ಮತ್ ಯಾಕೆ ಅಲ್ಲಿಗೆ ಹೋಗ್ತೀಯ ನೀನು? ಇಲ್ಲ, ನಾನು ಹೋಗ್ತೀನಿ. ನನಗ್ ಹೋಗಕ್ ಬಿಡಿ. ನಾನು ಆಟ ಆಡ್ಬೇಕು. ಅದಕ್ಕೆ ದಯವಿಟ್ಟು ನಾನು ಆಟ ಆಡ್ಬೇಕು. ನೀವ್ ಬಂದ್ರಲ್ಲ, ಬಿಡಿ ಅಲ್ವಾ, ಬಿಡಿ ಅಲ್ವಾ. ನನ್ ಮಾತೆ ಕೇಳ್ತಿಲ್ಲ. ಹೊರಗಡೆ ಹೋಗಿ ಆಟ ಆಡ್ತೀನಿ ನಿಂತಿದ್ದಾಳೆ. ಅರೆ ಹೋಗ್ಲಿ ಬಿಡು, ಮತ್ತೆ ಎಷ್ಟೊತ್ತು ಅಂತ ಕೂತಿರ್ತಾಳೆ ಮನೇಲಿ. ಆ ಮಕ್ಕಳು ತೊಂದ್ರೆ ಕೊಡ್ತಾರೆ, ಬೇರೆ ಜನರೆಲ್ಲ ಏನೇನೋ ಮಾತಾಡ್ತಾರೆ. ಇವಳಿಗದ್ ಗೊತ್ತಾಗತ್ತಾ ಹೇಳಿ? ಗೀತಾ, ನೀನ್ ಮನೇಲಿ ಇರು. ಅಯ್ಯೋ, ಸ್ವಲ್ಪ ದಿನ ಅಷ್ಟೇ. ಇಲ್ಲ, ನಾನು ಆಟ ಆಡ್ಬೇಕು. ನೀನ್ ಹುಷಾರಾದ್ಮೇಲೆ ನಾನೇ ನಿನ್ನನ್ನು ಕರ್ಕೊಂಡು ಹೋಗ್ತೀನಿ. ನನ್ ಮಾತು ಕೇಳ್ತೀಯ ಅಲ್ವಾ? ಆಯ್ತು. ಸರಿ. ಹಾ. ಏನ್ರಿ, ಏನಾಯ್ತು? ಊರಿನ ದೇವಸ್ಥಾನಕ್ಕೆ ಹೋಗಿದ್ದೆ. ಅಲ್ಲಿ ಪೂಜಾರಿ ಜೊತೆ ಮಾತಾಡ್ದೆ. ಅವ್ರು ಏನ್ ಹೇಳಿದ್ರು? ಅವರು ದೇವ್ರ ಮೇಲೆ ಆಣೆ ಮಾಡಿ ಇಟ್ಟು ಹೇಳಿದ್ರು ನಮ್ ಕೆಲ್ಸ ಆಗುತ್ತೆ ಅಂತ. ರೀ, ಏನ್ ಹೇಳ್ತಿದ್ದೀರಾ? ನಿಜವಾಗ್ಲೂನಾ? ಇಷ್ಟು ದಿನ ನಾವ್ ಯಾಕೆ ಸುಮ್ನೆ ಕೂತಿದ್ವಿ? ಬೇರೆ ಎಲ್ಲ ಕೆಲ್ಸನೂ ಸುಮ್ನೆ ಬಿಟ್ಬಿಟ್ಟಿದ್ವಿ. ಹೋಗ್ಲಿ ಬಿಡಿ, ತಡ ಆದ್ರೂ ಕೂಡ ಸದ್ಯ ದಾರಿ ಸಿಕ್ತಲ್ಲ. ಹೌದು, ನಾಳೆ ಕರ್ಕೊಂಡ್ ಬರೋಕ್ ಹೇಳಿದ್ದಾರೆ. ನಾಳೆ ದೇವ್ರ ಮುಂದೆ ನಮ್ ಕೋರಿಕೆಗಳನ್ನ ಹೇಳ್ತಾರೆ. ಹೋಗ್ಬೇಕಂದ್ರೆ ಪೂಜೆ ಸಾಮಾನ್ಗಳನ್ನ ತಗೊಂಡು ಹೋಗ್ಬೇಕು, ಯಾವ್ದನ್ನು ಮರಿಬಾರ್ದು. ಅರೆ, ಹಾಗಾದ್ರೆ ರಾತ್ರಿನೇ ಹೋಗೋಣ. ಬೆಳಗ್ಗೆ ತನಕ ಯಾಕೆ ಕಾಯ್ಬೇಕು? ಅಲ್ವೇ, ಅವರು ರಾತ್ರಿ ಕರ್ದಿಲ್ಲ, ಬೆಳಗ್ಗೆ ಬರೋಕ್ ಹೇಳಿದ್ದಾರೆ. ಮತ್ತೆ ಬೆಳಗ್ಗೆ ಹೋಗುವಾಗ ಪೂಜೆ ಸಾಮಾನ್ಗಳನ್ನ ನಾವೇ ತಗೊಂಡು ಹೋಗ್ಬೇಕು. ಆದ್ರೆ ದೇವ್ರ ಸಲುವಾಗಿ ದುಡ್ಡು ಕೇಳ್ತಿದ್ದಾರೆ. ದುಡ್ಡ? ಏನ್ ಮಾಡ್ಬೇಕು? ತಂಗಿ ಸರಿ ಹೋಗೋದಕ್ಕಿನ್ನ ದುಡ್ಡು ಮುಖ್ಯ ಅಲ್ಲ ಅಲ್ವಾ? ಎಷ್ಟು ಹೇಳಿದ್ದಾರೆ? ಅದೇನು ಹೇಳಲಿಲ್ಲ. ಆದ್ರೆ ಎಷ್ಟು ತಗೊಂಡ್ ಬರೋಕ್ಕಾಗುತ್ತೋ ಅಷ್ಟು ತಗೊಂಡ್ ಬನ್ನಿ ಅಂತ ಹೇಳಿದ್ರು. ಅವ್ರೇನಾದ್ರೂ ಒಂದೇ ಸಲ ಜಾಸ್ತಿ ಕೇಳಿದ್ರೆ? ಅಲ್ವೇ, ಅದೆಲ್ಲ ಹೇಗಾಗುತ್ತೆ? ನನಗೇನ್ ಅನ್ನಿಸ್ತಿದ್ಯೋ ಅದು ಹೇಳ್ತಿದ್ದೀನಿ. ಹೀಗ್ ಮಾಡಿದ್ರೆ ಆಗಲ್ವಾ? ಅದು ಕೆಲ್ಸ ಆದ್ಮೇಲೆ ನಾವು ದುಡ್ಡು ಕೊಟ್ರೆ ಆಗತ್ತಲ್ವಾ? ಈಗ ಅವರು ಮೊದಲೇ ಕೇಳ್ತಿದ್ದಾರೆ ಅಲ್ವಾ, ಇಲ್ಲ ಅಂತ ಹೇಳೋಕ್ ಆಗುತ್ತಾ? ಸರಿ, ಹಾಗಾದ್ರೆ ನೀವು ಒಂದ್ಸಲ ವಿಚಾರ ಮಾಡಿ ನೋಡಿ. ಆದ್ರೆ ನಾಳೆ ಕೆಲ್ಸ ಆಗದಿದ್ರೆ ಸುಮ್ನೆ ಪುಕ್ಕಟ್ಟೆ ದುಡ್ಡು ಖರ್ಚು ಮಾಡ್ದಾಗ ಆಗುತ್ತೆ.
ಅದು ನಿಜಾನೇ. ಆದ್ರೆ ಅವ್ರು ಹೇಳಿದಾರಲ್ವಾ ಕೆಲ್ಸ ಆಗುತ್ತೆ ಅಂತ. ಮತ್ತೆ ಅವರು ದೇವ್ರಿಗೋಸ್ಕರ ಹಗಲು ರಾತ್ರಿ ಕೆಲಸ ಮಾಡ್ತಾರೆ. ಮತ್ತಿನ್ಯಾಕೆ ಚಿಂತೆ ಮಾಡ್ಬೇಕು ಅಲ್ವೇ? ನೀನು ಏನು ಚಿಂತೆ ಮಾಡೋಕ್ ಹೋಗ್ಬೇಡ. ಬೆಳಗ್ಗೆ ಬೇಗ ಎದ್ದು ಕರ್ಕೊಂಡು ಹೋಗ್ಬೇಕು ಅಷ್ಟೇ. ಸರಿ ಆಯ್ತು, ಹೋಗೋಣ. ನಾನು ಬರ್ತೀನಿ. ಅದೇ ನೋಡಿ ಮಾಮ ಅವ್ರು ಬಿಡಾರ ಅದು. ಎಷ್ಟೊಂದು ಕುರಿಗಳು ಇದೆ. ಹಾಗೆ ಜಾನುವಾರುಗಳು ಸಾಕಷ್ಟಿವೆ. ಅವುಗಳಲ್ಲಿ ಒಂದ್ ಕುರಿ ಎತ್ತಿದ್ರೆ ಅವ್ರಿಗೇನ್ ಗೊತ್ತಾಗುತ್ತೆ? ಒಂದ್ ಕುರಿ ಅಲ್ಲ, 2 ಕುರಿಗಳನ್ನ ಎತ್ಕೊಳ್ಳೋಣ. ಒಂದನ್ ಮಾರೋಣ, ಒಂದನ್ ಕತ್ತರಿಸೋಣ. ಹೌದು, ಹಾಗೆ ಮಾಡೋಣ. ಆದ್ರೆ ಇಲ್ಲಿ ಬಿಡಾರದಲ್ಲಿ ಮನುಷ್ಯರೆಲ್ಲ ಕಾಣಿಸ್ತಿದಾರಲ್ಲ. ಹೌದಲ್ವಾ? ಹಾಗೆ ಬಿಡಾರಕ್ಕೆ ಹಾಕ್ಬಿಟ್ಟು ಯಾರಾದ್ರೂ ಹೊರಟೋಗ್ತಾರಾ? ಇಲ್ಲಿ ನೋಡಿ, ನಾವು ಮೊದಲು ಸರಿಯಾಗಿ ಗಮನ ಕೊಡಬೇಕು. ಆ ಕಡೆ ಈ ಕಡೆ ನೋಡ್ಕೋಬೇಕು. ಯಾರು ಇಲ್ಲದೆ ಇದ್ದಾಗ ಕೆಲಸ ಮುಗಿಸ್ಬೇಕು. ಹಾಗೆ ಕುರಿಗಳನ್ನ ಮೇಯಿಸೋಕೆ ಗೋಮಾಳಕ್ಕೆ ಹೋಗ್ಬಹುದು. ಅಲ್ಲೇ ನಮ್ ಕೆಲ್ಸಾನು ಮಾಡ್ಬಹುದು. ಹೌದು, ಇಲ್ಲಿ ನಮ್ ಕೆಲಸ ಮಾಡೋದು ಸ್ವಲ್ಪ ಕಷ್ಟ. ನಾನೇನ್ ಹೇಳ್ತೀನಿ ಅಂದ್ರೆ ಸ್ವಲ್ಪ ಮುಂದೆ ಹೋಗಿ ನೋಡೋಣ ಅಲ್ವಾ? ಅಲ್ಲಿ ಹೋಗಿ ಆಗೋದಾದ್ರೂ ಏನಿದೆ? ಅರೆ ಮಾರಯ್ಯ, ಅಲ್ಲಿ ಹೋಗಿ ನೋಡೋಣ ಅಂತ. ದೂರದಿಂದ ನೋಡೋದಿಕ್ಕೂ ಹತ್ರದಿಂದ ನೋಡೋದಿಕ್ಕೂ ವ್ಯತ್ಯಾಸ ಇದೆ ಅಲ್ವಾ? ಸರಿ, ಹಾಗಾದ್ರೆ ನಡೀರಿ. ಆದ್ರೆ ಅವ್ರಿಗೆ ಸ್ವಲ್ಪ ಅನುಮಾನ ಬರಬಾರ್ದು. ನೀವ್ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡಿ. ಯಾರಾದ್ರೂ ನೋಡೋಕ್ ಮುಂಚೆ ಹೋಗೋಣ. ಯಾರಪ್ಪ ನೀವು? ಏನ್ ವಿಷಯ? ಏನು ಇಲ್ಲ, ಹಾಗೆ ಮಾಮ ಅವ್ರ ದರ್ಶನ ಮಾಡೋದಿಕ್ ಬಂದಿದೀವಿ. ಮಾಮ ಅವರು ನಿಲ್ ಬರಕ್ ಬರ್ಲಿ ಬಿಡು, ಇರ್ಲಿ. ಬನ್ನಿ ಬನ್ನಿ. ಏನ್ರಪ್ಪ, ಏನ್ ಕೆಲಸ ಮಾಡ್ತೀರಪ್ಪ ನೀವು? ನಾವು ಹೊಲಗಳಲ್ಲಿ ಕೂಲಿ ಕೆಲಸ ಮಾಡ್ತೀವಿ ಮಾಮ. ಅರೆ ಹೌದಾ? ನಮ್ಗೆ ಸ್ವಲ್ಪ ನಾಚಿಕೆ ಆಗ್ಬೇಕು. ನೀವು ನನ್ನ ಬಿಡಾರಾಗ ಬಂದು ಸುಳ್ಳು ಹೇಳ್ತೀರಾ? ಇಲ್ಲ ಮಾಮ, ಅದು ಹೇಗಂದ್ರೆ ಕೆಲವೊಂದ್ಸಲ ಕೆಲಸ ಸಿಗುತ್ತೆ, ಕೆಲವೊಂದ್ಸರಿ ಇಲ್ಲ. ಏನಮ್ಮ ನೀವು ದಡ್ರಾಗಿದ್ದೀರಾ? ನೀವು ಗಂಡಂದಿರಿಗೆ ಒಳ್ಳೆ ಕೆಲಸ ಮಾಡಕ್ಕೆ ಹೇಳೋದರ ಬದಲು ಅವರ ಕೆಟ್ಟ ಕೆಲಸಗಳಿಗೆ ನೀವು ಜೊತೆ ನಿಲ್ತೀರಾ? ನೀವು ಅವ್ರ ಜೊತೆ ಸೇರ್ ಕೆಲಸ ಮಾಡ್ತೀರಾ? ಅಯ್ಯೋ ಇಲ್ಲಮ್ಮಮ್ಮ, ನಾವೇನ್ ಕೆಟ್ಟ ಕೆಲ್ಸಗಳನ್ನ ಮಾಡೋದಿಲ್ಲ. ಕೆಲ್ಸಾನೇ ಹುಡುಕ್ತಿದೀವಿ. ಬಿಡಾರ್ದಲ್ಲಿ ಯಾವ್ದಾದ್ರು ಕೆಲ್ಸ ಇದ್ಯಾ? ನೀವು ಬಿಡಾರದಲ್ಲಿ ಯಾವ ಕೆಲಸ ಕೇಳ್ತಾ ಇದ್ದೀರಾ? ಇಲ್ಲಿಂದ ಜಾಗ ಖಾಲಿ ಮಾಡಿ, ಹೊರಡಿ ಹೊರಡಿ ಇಲ್ಲಿಂದ. ಅರೆ ಮಾಮ ಏನ್ ಹೇಳಿದ್ರು ಅಂತ ಕೇಳಿಸ್ತಲ್ವಾ ನಿಮಗೆ? ಹೋಗ್ರಿ ಇಲ್ಲಿಂದ. ಸರಿ ಮಾಮ, ನಾವು ಇನ್ನು ಹೊರಡ್ತೀವಿ. ಹೋಗಿ. ಮಾಮ, ನೀವ್ ಯಾವತ್ತು ಬಿಡಾರಕ್ಕೆ ಬಂದವ್ರಿಗೆ ಹೀಗ್ ಬೈದ್ ಕಳಿಸ್ತಿರ್ಲಿಲ್ಲ. ಯಾರ್ ಮಾಮ ಅವರು? ಅರೆ ಇವರೇ ಕಳ್ರು ಕಣಪ್ಪ. ಕೆಲಸ ಕಾರ್ಯ ಮಾಡೋದು ಏನು ಬೇಡ, ಬಿಡಾರದಲ್ಲಿ ಬಂದು ಬಿಡಾರ ಎಂತದ್ದು ಅಂತ ಅಂದಾಜ್ ತಗೊಳಕ್ ಬಂದಿದ್ರು.
ಅಂದ್ರೆ ಇವ್ರೆಲ್ರು ಕಳ್ರ? ಹೌದು, ಅದಕ್ಕೆ ಅವರನ್ನ ಇಲ್ಲಿಂದ ಓಡಿಸಿದ್ದು. ಇಲ್ಲಿ ನೋಡಿ, ಗಮನ ಇರ್ಲಿ, ಅವ್ರ ಈ ಬಿಡಾರ ಸುತ್ತಮುತ್ತ ಅಲ್ಲೇ ಎಲ್ಲಾದ್ರೂ ಇರ್ಬೋದು. ಆಯ್ತು ಮಾಮ. ಆಯ್ತು ಮಾಮ. ಹಾಗೆ ಜಾನುವಾರುಗಳ ಕಡೆ ಗಮನ ಕೊಡಿ. ಕುರಿಗಳಿಗೆ ಮೇವು ಮತ್ತು ನೀರು ಕಡಿಮೆ ಆಗೋದು ಬೇಡ. ಹೇಳಿದ್ ಗೊತ್ತಾಯ್ತಾ? ಆಯ್ತು ಮಾಮ. ನಾನೇನ್ ಹೇಳ್ತೀನಿ ಅಂದ್ರೆ ಇಲ್ಲಿ ನಮ್ ಕೆಲ್ಸ ಆಗೋದು ಸ್ವಲ್ಪ ಕಷ್ಟ ಇದೆ. ಮಾಮ ಅವ್ರ ದೃಷ್ಟಿ, ಅವ್ರ ಮಾತನ್ನ ನೋಡ್ತಿದ್ರೆ ನನಗ್ ಭಯ ಆಗ್ತಾ ಇದೆ. ಅರೆ ಅದ್ರಲ್ಲಿ ಏನ್ ಭಯ ಪಡೋದು? ಅರೆ ಮರಯ್ಯ, ನನಗ್ ಅನ್ಸುತ್ತೆ ಅವ್ರಿಗೆ ಗೊತ್ತಾಗಿದೆ ನಾವ್ ಯಾರು, ಏನ್ ಮಾಡ್ತೀವಿ ಅಂತ, ಮತ್ ನಾವ್ ಇಲ್ಲಿ ಯಾಕೆ ಬಂದಿದೀವಿ ಅಂತ. ಅರೆ ಅದ್ ಹೇಗ್ ಗೊತ್ತಾಗುತ್ತೆ? ಅವ್ರು ಯಾಕೆ ನಮ್ಮನ್ನ ಬಿಡಾರದಿಂದ ಹೊರಗೆ ಹಾಕಿದ್ರು? ಹೌದು ನೋಡಿ, ಮಾಮ ಅವರು ನಮಗೆ ಹೇಳಿದ್ರು ನೀವು ಕೆಟ್ಟ ಕೆಲಸ ಮಾಡ್ತೀರಾ ಅಂತ. ಅಲ್ಲ ರೀ, ಅವ್ರು ನಮ್ಮನ್ನ ಹೇಗ್ ಗುರ್ತು ಹಿಡಿದ್ರು? ಯಾರಿಗ್ ಗೊತ್ತು ಅವ್ರು ನಮ್ಮನ್ನ ಹೇಗ್ ಗುರ್ತಿಸಿದ್ರು? ಈಗ ನಾವು ನಿರ್ಧಾರ ಮಾಡಿದೀವಲ್ವಾ, ಅಂದ್ಮೇಲೆ ನಾವು ಬಿಡಾರದಿಂದ 2 ಕುರಿಗಳು ಎತ್ತಲೇಬೇಕು ಅಂದ್ರೆ ಎತ್ತಲೇಬೇಕು. ಅವ್ರಿಗೆ ನಮಗ್ ಅವಮಾನ ಮಾಡಿದ್ರಲ್ವಾ, ಅದಕ್ಕೆ ಕುರಿಗಳು ನಮ್ಮನೆಗ್ ಬರ್ಲೇಬೇಕು. ಆಮೇಲೆ ನಾವ್ ಯಾರೋ ಅವ್ರ ಕೈಗೆ ಸಿಕ್ಕಾಕೋಬಾರ್ದು. ಹೌದು, ಹೀಗ್ ನೋಡು, ನಾವು ಈ ಭಾಗದಲ್ಲಿ ಎಷ್ಟು ದಿನಗಳಿಂದ ಕುರಿಗಳನ್ನ ಕಳ್ತನ ಮಾಡ್ತಿದೀವಿ. ಯಾರಿಗಾರು ಗೊತ್ತಾಗ್ತಿದ್ಯಾ? ಇಲ್ಲ ತಾನೇ? ಮತ್ತೆ ಇಲ್ಲಿಂದ ಮುಂದೇನು ಯಾರಿಗೂ ಗೊತ್ತಾಗೋದಿಲ್ಲ. ಸರಿ, ಹಾಗಾದ್ರೆ ಇವ್ರ ಮೇಲೆ ನಾವು ಕಣ್ಣಿಡೋಣ ಅಂತೆ. ಇವತ್ತಲ್ಲ ನಾಳೆ ಹೇಗಾದ್ರೂ ಮಾಡಿ ನಾವು ಅವ್ರ ಕುರಿಗಳನ್ನ ಕದ್ಕೊಂಡು ಹೋಗೋಣ. ನಡಿ. ತಯಾರಿ ಆಯ್ತಾ ನಿಮ್ದೆಲ್ಲ? ಹೌದು. ಅಣ್ಣ, ನಾವು ಹೊರಗೆ ಏನಾದ್ರೂ ಹೋಗ್ತಾ ಇದ್ದೀವಾ? ಸರಿ, ದೇವಸ್ಥಾನಕ್ಕೆ ಹೋಗ್ತಿದೀವಿ ನಾವು. ದೇವಸ್ಥಾನಕ್ಕ? ಮತ್ತೆ ಅಲ್ಲಿಗೆ ಯಾಕೆ ಹೋಗೋದು? ದೇವ್ರಿಗೆ ನಮಸ್ಕಾರ ಮಾಡೋದಕ್ಕೆ ಹೋಗ್ಬೇಕು. ದೇವ್ರ ಹತ್ರ ನಾನೆಲ್ಲ ಹೇಳ್ಬೇಕು. ದೇವ್ರೇ, ನನ್ ತಂಗಿನ ಹುಷಾರ್ ಮಾಡಪ್ಪ. ಆದ್ರೆ ನನ್ಗೇನಾಗಿದೆ? ಅಯ್ಯೋ ಗೀತಾ, ನಿನಗೇನು ಆಗಿಲ್ಲ. ಆದ್ರೆ ಈಗ ನಿನಗ್ ಮದ್ವೆ ಮಾಡ್ಬೇಕಲ್ವಾ? ಇಲ್ಲ ಇಲ್ಲ, ನಾನ್ ಮದ್ವೆ ಮಾಡ್ಕೊಳಲ್ಲ. ಅಯ್ಯೋ, ಹಾಗೆಲ್ಲ ಹೇಳ್ಬಾರ್ದು. ಇಲ್ಲ ಇಲ್ಲ ಅಂದ್ರೆ ಇಲ್ಲ. ಸರಿ, ನಮ್ಮ ಮದ್ವೆ ಮಾಡೋದ್ ಬೇಡ. ಹ, ಇಲ್ ನೋಡು, ಊರಲ್ಲಿ ಹೋಗ್ಬೇಕಾದ್ರೆ ಜನರು ಕೇಳ್ಬೋದು, ಎಲ್ಲಿಗೆ ಹೋಗ್ತಿದ್ದೀರಾ, ಯಾಕೆ ಹೋಗ್ತಿದ್ದೀರಾ. ಅವ್ರ ಹತ್ರ ಏನು ಹೇಳೋದ್ ಬೇಡ. ನಾನ್ ಯಾಕೆ ಯಾರ ಹತ್ರ ಆದ್ರೂ ಹೇಳ್ತೀನಿ? ಈ ವಿಚಾರನ ಹೊರಗಡೆ ಹೇಳಕ್ ಆಗತ್ತಾ ಹೇಳಿ? ಅದೇ ಮತ್ತೆ, ನಾವ್ ಹೋಗುವಾಗ ಜನರು ಕೇಳ್ತಾರಲ್ವಾ, ಅದಕ್ಕೆ ಹೇಳ್ತಿದ್ದೀನಿ ನಾನು. ರೀ, ನನ್ ಮನ್ಸಿಗೆ ಒಂದ್ ಚಿಂತೆ ಕಾಡ್ತಿದೆ. ಎಂತದು? ನೀವು ಅವಾಗ ಹೇಳ್ತಾ ಇದ್ರಲ್ವಾ, ನೀವು ಅವ್ರಿಗೆ ದುಡ್ಡು ಕೊಡ್ಬೇಕು ಅಂತ. ಆದ್ರೆ ಎಷ್ಟು ಏನು ಅದು ಗೊತ್ತಾಗಿದ್ರೆ ಚೆನ್ನಾಗಿರ್ತಿತ್ತಲ್ವಾ? ಅಯ್ಯೋ, ಅವ್ರು ಕೇಳ್ತಾರೆ ಅಂತ ಎಷ್ಟು ಕೇಳ್ಬೋದು? ಒಂದ್ 10 ರೂಪಾಯಿ ಕೇಳ್ತಾರಾ? ಕೊಡೋಣ ಬಿಡು. ಅಷ್ಟ್ರಲ್ಲೇ ಆದ್ರೆ ಒಳ್ಳೇದು. ಹೌದು, ನೀನೇನು ಯೋಚನೆ ಮಾಡ್ಬೇಡ. ನಮ್ಮಿಂದ ಎಷ್ಟಾಗುತ್ತೋ ಅಷ್ಟು ದುಡ್ಡನ್ನ ಕೊಟ್ಟು ನೋಡೋಣ ಮತ್ತೆ ಏನ್ ಕೇಳ್ತಾರೆ ಅಂತ. ನನಗೆ ಒಂದೇ ಯೋಚನೆ ಆಗ್ತಿದೆ, ಗೀತಾ ಸರಿ ಹೋದ್ರೆ ನನಗಷ್ಟೇ ಸಾಕು. ಇನ್ನು ಎಷ್ಟು ದಿನ ಅಂತ ಹೀಗೆ ಸಣ್ಣ ಮಗು ತರ ಇರ್ತಾಳೆ? ನಿನಗೆ ಹೇಳಿದ್ದೆ ಅಲ್ವಾ, ನಾವಿದೀವಿ ಸರಿ, ಆದ್ರೆ ನಾವು ಹೋದ್ಮೇಲೆ ಏನ್ ಮಾಡೋದು? ಅದೇ ಚಿಂತೆ ಆಗ್ತಿದೆ ನೋಡು. ಈ ಯೋಚನೆಯಿಂದ ಸರಿಯಾಗಿ ನಿದ್ದೆನೂ ಮಾಡೋಕ್ಕಾಗ್ತಿಲ್ಲ.
ನನಗೀಗ ಅನ್ನಿಸ್ತಾ ಇದೆ ನಾವ್ ಈ ವಿಚಾರನ ಮಾಮನ ಹತ್ರ ಹೇಳಿದ್ರೆ ಒಳ್ಳೇದಿತ್ತು ಅಂತ ಅನ್ಸುತ್ತೆ. ಇರ್ಲಿ ಬಿಡು, ಈಗ ನಾವು ಹೋಗ್ತಿದ್ದೀವಲ್ವಾ, ಎಲ್ಲ ಒಳ್ಳೇದಾಗುತ್ತೆ. ಸರಿ ಗೀತಾ, ಹಾ ನಡಿ ಹೋಗೋಣ. ಹಾ ಮತ್ತೆ ಗೀತಾ, ಊರಲ್ಲಿ ಹೋಗುವಾಗ ಯಾರಾದ್ರೂ ಕೇಳಿದ್ರೆ ಏನು ಹೇಳಬಾರ್ದು. ಸರಿ, ನಾನು ಏನು ಹೇಳೋದಿಲ್ಲ. ಆದ್ರೆ ನೀನ್ ನನ್ನನ್ನ ಹೊರಗಡೆ ಕರ್ಕೊಂಡು ಹೋಗ್ತೀಯಲ್ವಾ? ಹೌದು, ನಡಿ ಹೋಗೋಣ. ದೇವರು ನಿಮ್ಮ ಜೀವನದಲ್ಲಿ ಎಷ್ಟೇ ದೊಡ್ಡ ಒಗಟುಗಳನ್ನು ಇಟ್ಟಿದ್ರು ಅದನ್ನ ಬಿಡಿಸೋದಕ್ಕೆ ನಿಮಗೆ ಅಲ್ಲಿ ಇಲ್ಲಿ ಓಡಾಡುವ ಅವಶ್ಯಕತೆ ಇರೋದಿಲ್ಲ. ಅದಕ್ಕೆಲ್ಲ ಯಾವ ಉತ್ತರ ಇದೆಯೋ ಅಲ್ಲೇ ಹತ್ತಿರದಲ್ಲೇ ಇರುತ್ತೆ. ಅದೇ ಭಗವಂತ, ಈ ಸೃಷ್ಟಿ ನಿಮಗೆ ಪ್ರತಿ ಸಲ ಏನಾದ್ರೂ ಹೇಳ್ತಾನೆ ಇರುತ್ತೆ, ಆದ್ರೆ ನಿಮ್ಗೆ ಅದು ಅರ್ಥ ಆಗ್ಬೇಕಷ್ಟೇ. ಆ ದೇವರು ನಿಮ್ಗೆ ಯಾವಾಗ್ಲೂ ಸರಿಯಾದ ದಾರಿ ತೋರಿಸ್ತಾ ಇರ್ತಾನೆ, ಆದ್ರೆ ಆ ದಾರಿಯಲ್ಲಿ ಹೇಗೆ ನಡಿಬೇಕು ಅನ್ನೋದು ನಿಮಗೆ ಅರ್ಥ ಆಗ್ಬೇಕು. ಸಂಕಟಗಳು ನಿಮ್ಮ ಮುಂದೆ ಒಂದರ ಮೇಲೊಂದು ಬರ್ತಾನೆ ಇರುತ್ತವೆ. ಜೀವನ ಪೂರ್ತಿ ನಿಮ್ಮ ಬೆನ್ನು ಬಿಡೋದಿಲ್ಲ, ಹೀಗೆ ಇರುತ್ತವೆ ಅದು. ಹಲಸಿದ್ದನಾಥಪ್ಪ, ಓ ಗುರುದೇವ ಮೋಳೆ ಮಹಾರಾಜರೇ, ಇದೇನ್ ನಡೀತಾ ಇದೆ? ಈ ಜನರಿಗೆ ಹೇಗೆ ತಿಳಿಸಿ ಹೇಳಬೇಕು? ಅದ್ ಹೇಗಿದೆ ಅಂತಂದ್ರೆ, ನಾವು ಕುದುರೆನ ನೀರಿನ ಹತ್ರ ಕರ್ಕೊಂಡು ಹೋಗ್ಬೋದು. ಜನರಿಗೆ ಎಷ್ಟು ಅಂತ ತಿಳಿಸಿ ಹೇಳಬೇಕು, ಯಾವ ಯಾವ ರೀತಿಯಲ್ಲಿ ಕಲಿಸಬೇಕು? ಕೆಟ್ಟ ಅನುಭವ ಆಗದ ಹೊರತು ಒಳ್ಳೆಯದು ಯಾವುದು ಗೊತ್ತಾಗೋದಿಲ್ಲ ಅವರಿಗೆ. ಮತ್ತೆ ಸುಳ್ಳಿನ ಅನುಭವ ಆಗದ ಹೊರತು ನಿಜ ಏನು ಅನ್ನೋದು ಅರ್ಥ ಆಗೋದಿಲ್ಲ. ನನಗಂತೂ ಹಾಗೆ ಅನ್ನಿಸ್ತಾ ಇರುತ್ತೆ. ರಾಮ್ ರಾಮ್ ಗುರುಜಿ. ರಾಮ್ ರಾಮ್. ಬನ್ನಿ ಬನ್ನಿ ಬನ್ನಿ, ನಾನ್ ನಿಮ್ ದಾರಿನೇ ಕಾಯ್ತಾ ಇದ್ದೆ. ಅರೆ ಅರೆ ಅರೆ, ನೀವೆಲ್ಲಿಗೆ ಹೊರಟ್ರಿ? ಇವತ್ತು ಇವ್ರ ಪೂಜೆ ಇದೆ, ಅದಕ್ಕೆ ಬೇಗ ದರ್ಶನ ತಗೊಂಡು ಇಲ್ಲಿಂದ ಹೊರಡ್ತಾ ಇರಿ. ಪೂಜೆಗೆ ಎಲ್ಲ ತಯಾರಿ ಆಗಿದೆ. ನಾನು ಹೇಳಿರೋ ವಸ್ತುಗಳನ್ನೆಲ್ಲ ತಂದಿದ್ದೀರಾ ಅಲ್ವಾ? ಹೌದು. ಇಲ್ಲಿ ನೋಡಿ, ದೇವ್ರ ಮುಂದೆ ಇಡಿ, ಹಾಗೆ ನೀವು ಪೂಜೆ ಕೂತ್ಕೊಳ್ಳಿ. ಹುಡುಗಿ, ನೀನು ಕೂತ್ಕೊಳ್ಳಮ್ಮ. ನಾನಿಲ್ಲಿ ಕೂತ್ಕೊಳ್ಳಲ್ಲ, ನಾನು ಹೊರಗಡೆ ಹೋಗ್ತೀನಿ. ಗೀತಾ, ನಾವು ದೇವಸ್ಥಾನಕ್ಕೆ ಬಂದಿದ್ದೀವಲ್ವಾ, ಬಾ ಕುತ್ಕೋ. ಬಾ, ನನ್ನ ಪಕ್ಕ ಕುತ್ಕೋ. ಬಾ ಕುತ್ಕೋ. ಬಾ ಬಾ ಕುತ್ಕೋ. ಇವಳು ಹುಟ್ಟಾಗಿಂದ ಹೀಗೆ ಇದ್ದಾಳ? ಇಲ್ಲ ಇಲ್ಲ, ಹುಟ್ಟಾಗಿಂದ ಅಲ್ಲ, ಒಂದು 7-8 ವರ್ಷದಿಂದ ಈ ತರ ಆಯ್ತು. ಆದ್ರೆ ಆಮೇಲೆ ಏನಾಯ್ತು ಅಂತ ಗೊತ್ತಾಗ್ಲಿಲ್ಲ. ಸರಿ, ಬಲಗೈಯಲ್ಲಿ 3 ಸಲ ನೀರು ಹಾಕೊಂಡು ನೆಲಕ್ ಬಿಡಿ. ನೀವು ಕೈ ಹಿಡಿರಿ. ಇವಳ ಹೆಸರೇನು? ಗೀತಾ. ದೇವ್ರಿಗೆ ನಾನು ಕೋರಿಕೆ ಕಟ್ಕೊಳ್ತೀನಿ. ದೇವ್ರೆ, ಇವ್ರ ತಂಗಿಗೆ ಹುಷಾರಿಲ್ಲ, ಅವಳು ಹುಚ್ಚರು ತರ ನಡ್ಕೋತಾ ಇದ್ದಾಳೆ. ಯಾರ್ದಾದ್ರೂ ಕೆಟ್ಟ ದೃಷ್ಟಿಯಿಂದ ಪೂಜೆ ಮಾಡಿದ್ರೆ ಅದನ್ನೆಲ್ಲ ತೆಗೆದು ಹಾಕಿ ಮತ್ತೆ ಅವಳಿಗೆ ಇದರಿಂದ ಮುಕ್ತಿ ಕೊಡು. ಈಗ ಕೈ ಜೋಡಿಸಿ. ಗೀತಾ, ಕೈ ಜೋಡಿಸು.
ಮಾಮ, ಕುರಿಗಳಿಗೆ ಎಷ್ಟು ಮೇಯಿಸ್ತಿದ್ರು ಅದಕ್ಕೆ ಹೊಟ್ಟೆ ತುಂಬ್ತಿದೆ ಅನ್ನೋದೇ ಗೊತ್ತಾಗ್ತಿಲ್ಲ. ಹ? ಏನ್ ಬೇಕಾದ್ರೂ ಮಾತಾಡ್ತೀನಪ್ಪ. ಅರೆ ನನ್ನನ್ನು ಹುಚ್ಚ ಅಂತ ತಿಳ್ಕೊಂಡಿದ್ದೀರಾ? ನಿಮ್ಗೆ ಅವುಗಳಿಗೆ ಮೇಯ್ಸಕ್ ಬರೋದಿಲ್ಲ ಅಂತ ಹೇಳಿ. ಏನಪ್ಪ ದತ್ತು, ನಿಮ್ಗಳಿಗೆ ಕೆಲಸ ಮಾಡಕ್ ಬೇಜಾರಾಗಿದ್ಯಾ? ಏನಾಗಿದೆ ನಿಮ್ಗೆ? ಅದು ಆಗಲ್ಲ ಮಾಮ. ಅದು ಇಲ್ಲಿ ನೋಡಿ, ನಾನು ನಿಮ್ಗೆ ಮೊದಲೇ ಹೇಳ್ತಿದ್ದೀನಿ, ನನ್ನ ಜಾನುವಾರುಗಳ ಕಡೆ ನೀವು ಸರಿಯಾಗಿ ಗಮನ ಕೊಡ್ಲಿಲ್ಲ ಅಂತಂದ್ರೆ ನಡೆಯೋದಿಲ್ಲ. ಇಲ್ಲಾಂದ್ರೆ ನಾನು ನಿಮ್ಮನ್ನು ಸರಿಯಾಗಿ ನೋಡ್ಕೋತೀನಿ, ಗೊತ್ತಾಯ್ತಾ? ಅರ್ಥ ಆಯ್ತಾ? ಸರಿ, ಈಗ ಪೂಜೆ ಸಮಾಪ್ತಿ ಆಯ್ತು. ಸರಿ, ಈಗ ಏನ್ ಕೊಡ್ಬೇಕು? ದೇವ್ರ ಮುಂದೆ 100 ರೂಪಾಯಿ ಇಟ್ಬಿಡಿ. ₹100? ಅಯ್ಯೋ, 100 ರೂಪಾಯಿ ಇಲ್ಲ ಗುರುಗಳೇ, ಇನ್ನೂ ಕಮ್ಮಿ ಕೊಡೋದಕ್ಕಾಗಲ್ವಾ? ಅಲ್ಲ, ಇವಳನ್ನ ಹುಷಾರ್ ಮಾಡೋದು ಅಂದ್ರೆ ಸುಲಭದ ಕೆಲ್ಸನಾ? ಇವಳು ಜೀವನ ಪೂರ್ತಿ ಹೀಗೆ ಇದ್ರೆ ಇವಳು ಕತೆ ಹೇಗೆ? ಇವಳನ್ನ ಹೇಗ್ ನೋಡ್ಕೋತೀರಾ ನೀವು? ಹೌದು, ನೀವು ಹೇಳೋದು ಸರಿಯಾಗಿದೆ. ಆದ್ರೆ ನಾನೇನ್ ಹೇಳ್ತೀನಂದ್ರೆ, ಈಗ ಸ್ವಲ್ಪ ದುಡ್ಡು ಕೊಟ್ಟು ಆಮೇಲೆ ಇನ್ ಸ್ವಲ್ಪ ಕೊಡ್ಬೋದಾ? ಅಯ್ಯೋ, ಇದೇನ್ ಅಂಗಡಿನ? ಇದು ದೇವಸ್ಥಾನ. ಮತ್ತೆ ಈಗ ನೀವು ಈ ತರ ಹೇಳ್ತಾ ಇದ್ದೀರಾ? ಕೆಲಸ ಮಾಡಿಸ್ಕೋಬೇಕಾದ್ರೆ ಇದೆಲ್ಲ ನೆನಪಿರ್ಲಿಲ್ವಾ ನಿಮ್ಗೆ? ಅದು ಹಾಗ, ನನಗೆ ಮೊದಲೇ ಗೊತ್ತಿರ್ಲಿಲ್ಲ ಇಷ್ಟು ದುಡ್ಡು ಕೊಡ್ಬೇಕು ಅಂತ. ಇಲ್ ನೋಡು, ಇದು ಸುಲಭದ ಕೆಲ್ಸ ಅಲ್ಲ, ತುಂಬಾನೇ ಕಷ್ಟದ ಕೆಲ್ಸ. ಅರೆ, ಈ ತರ ವಿಷಯಗಳನ್ನ ಮಾಡೋ ಜನರ ಮೇಲೆ ಇದು ಉಲ್ಟಾ ಆಗುತ್ತೆ. ಮತ್ತೆ ಇದನ್ನ ನಿನ್ ಒಳ್ಳೇದಕ್ಕೆ ಮಾಡ್ತಾ ಇದ್ದೀನಿ. ಗುರುಗಳೇ, ನಾವ್ ನಿಮ್ಗೆ 100 ರೂಪಾಯಿ ಕೊಟ್ಬಿಟ್ರೆ ನಮ್ಮ ಹತ್ರ ಏನ್ ಉಳಿಯುತ್ತೆ? ಇಲ್ ನೋಡಿ ಅಮ್ಮ, ನಾನು ನಿಮ್ ಕೆಲ್ಸ ಮಾಡಿದ್ದೀನಿ, ಅದಕ್ಕೋಸ್ಕರ ನೀವು ದುಡ್ಡು ಕೊಡ್ಲೇಬೇಕು. ಆಮೇಲೆ ಏನಾದ್ರೂ ಉಲ್ಟಾ ಆಯ್ತು ಅಂದ್ರೆ ನನ್ಗೆ ಹೇಳಿಬಿಡಿ. ನೋಡಿ, ಹೇಳ್ತಾ ಇದ್ದೀನಿ. ಹಾಗೆಲ್ಲ ಏನು ಮಾಡ್ಬಿಡಿ. ಇರ್ಲಿ ಬಿಡಿ, ನಾನು ಉಳ್ದಿರೋದನ್ನೆಲ್ಲ ತಗೊಂಡ್ ಬಂದಿದ್ದೀನಿ. ತಗೊಳ್ಳಿ. ಹಾ, ಈಗ ನೋಡಿ. ಅರೆ, ಈಗ ನನ್ನ ಕಾಲಿಗೆ ಯಾರು ನಮಸ್ಕಾರ ಮಾಡ್ತಾರೆ? ಈಗ ನಿಮ್ ಕೆಲ್ಸ ಮಾಡಾಗಿದೆ. ನೀವೇ ನೋಡಿ, 2 ದಿನದಲ್ಲಿ ವ್ಯತ್ಯಾಸ ಕಾಣುತ್ತೆ. ಏನು ಯೋಚನೆ ಮಾಡಬೇಡಿ. ಸರಿ, ನಾವು ಬರ್ತೀವಿ. ಅಣ್ಣ, ಹೌದು, ನಾವು ಇಲ್ಲಿಗೆ ಯಾಕೆ ಬಂದಿದ್ದೀವಿ? ಅಯ್ಯೋ, ಪೂಜೆ ಮಾಡಿದ್ದೀವಿ ಅಲ್ವಾ, ಈಗ ಮನೆಗೆ ಹೋಗೋಣ. ಹಾ, ನಡಿ. ಏನ್ ಲೆಕ್ಕಪ್ಪ, ಎಲ್ಗೋಗಿದ್ದೆ? ಊರೊಳಗಡೆ ಇರೋ ದೇವಸ್ಥಾನಕ್ಕೆ ಹೋಗಿದ್ದೆ. ಯಾಕೆ, ಏನಾಯ್ತು? ಏನಂತ ಹೇಳಿ ನಿನಗೆ? ಇವಳ ಸಲುವಾಗಿ ಏನಾದ್ರೂ ಮಾಡ್ಲೇಬೇಕಲ್ವಾ ನಾವು? ದೇವಸ್ಥಾನದ ಪೂಜಾರಿ ಇದಾರಲ್ಲ, ಅವರೇ ಹೇಳಿದ್ರು ನಿಮ್ ಕೆಲ್ಸ ಆಗುತ್ತೆ ಅಂತ. ನಾನಂತೂ ಅವ್ರ ಬಗ್ಗೆ ಒಳ್ಳೆ ಮಾತುಗಳು ಕೇಳಿಲ್ಲ. ಹೌದು ಭಾವನವ್ರೆ, ನನ್ಗನ್ಸುತ್ತೆ ನೀವು ಸುಮ್ನೆ ಅವ್ರ ಹತ್ರ ಕರ್ಕೊಂಡು ಹೋಗಿದ್ದೀರಾ. ಕೆಲ್ಸ ಆಗ್ಬೇಕು ಅಂದ್ರೆ ವಿಶ್ವಾಸ ಇಡ್ಲೇಬೇಕು ಅಲ್ವಾ? ಇವಳ ಬಗ್ಗೆ ತುಂಬಾ ಚಿಂತೆ ಆಗಿದೆ. ತುಂಬಾನೇ ಚಿಂತೆ ಆಗಿದೆ ಇವಳ ಮೇಲೆ ನನಗೆ. ಆದ್ರೆ ಇದನ್ನೆಲ್ಲ ನೀನು ಒಂದ್ಸಲ ಮಾಮನ ಹತ್ರ ಹೇಳ್ಬೋದಿತ್ತಲ್ವಲ್ಲಕ್ಕಪ್ಪ? ಅರೆ, ಬಾಳು ಮಾಮ ಅಂದ್ರೆ ನಡೆದಾಡೋ ದೇವ್ರಿದ್ದಂಗೆ.
ನನಗೂ ಅದೇ ಗೊತ್ತಾಗ್ಲಿಲ್ಲ. ಮಾಮ ಅವ್ರ ಹತ್ರ ಏನ್ ಮಾತಾಡ್ಬೇಕು ಏನು ಗೊತ್ತಾಗ್ಲಿಲ್ಲ. ಮಾಮ ಅವ್ರ ಹತ್ರ ಹೇಗೆ ಕೋರ್ಕೊಳ್ಳೋದು ಅಂತಾನೆ ಗೊತ್ತಾಗ್ಲಿಲ್ಲ ನನಗೆ. ಮತ್ತೆ ಅಣ್ಣ ಇದನ್ನೆಲ್ಲ ಮಾಡೋದಕ್ಕೆ ಅವ್ರಿಗೆ 100 ರೂಪಾಯಿ ಕೊಟ್ವಿ. ಏನ್ ಹೇಳ್ತಾ ಇದೀಯಾ? ಮತ್ತವ್ರು ಕೊಡ್ಲೇಬೇಕು ಅಂತ ಹೇಳ್ದಾಗ ಏನ್ ಮಾಡೋದು? ಕೊಡ್ಲೇಬೇಕಾಯ್ತಲ್ವಾ? ಅಯ್ಯೋ ದೇವ್ರೆ, ಇದಂತೂ ತುಂಬಾ ದುಡ್ಡಾಯ್ತು. ಇಷ್ಟೊಂದು ದುಡ್ಡು ಯಾಕೆ ಕೊಡ್ಬೇಕು? ಈಗ ಕೊಟ್ಟಿದ್ದೀವಲ್ವಾ, ಹೋಗ್ಲಿ ಬಿಡು. ಅಲ್ಲಪ್ಪ, ಅವ್ರಿಗೆ ಮೊದ್ಲು ಕೆಲಸ ಮುಗ್ಸಕ್ ಹೇಳು, ಆಮೇಲೆ ಏನ್ ಬೇಕೋ ಕೊಡ್ಬೋದಿತ್ತಲ್ಲ. ಹೋಗ್ಲಿ ಬಿಡು. ನೀನೆಲ್ಲಿಗೆ ಹೋಗ್ತಿದ್ದೆ? ಹೊಲಕ್ ಹೊರಟಿದ್ದೆ. ಸರಿ ಸರಿ, ಮಾಮ ಅವ್ರು ಸಿಕ್ಕ ಮೇಲೆ ಇದನ್ನೆಲ್ಲ ಅವ್ರ ಹತ್ರ ಹೇಳ್ಬೇಡ. ಇಲ್ಲ ಇಲ್ಲ. ಸರಿ, ಬರ್ತೀವಿ ನಾವು. ಇಲ್ಲಿ ಕೇಳಿಸ್ಕೊ, ಮೊದ್ಲು ಇದನ್ನೆಲ್ಲ ಹೋಗಿ ಮಾಮ ಅವ್ರ ಹತ್ರ ಹೇಳ್ಬೇಕು ನಾವು. ನಾನು ಇದನ್ನೇ ಹೇಳೋಳಿದ್ದೆ. ಈಗ್ಲೇ ಹೋಗೋಣ ಬನ್ನಿ. ಹಾ, ಏನಪ್ಪ ಮಾದ, ಏನಂತೀಯಪ್ಪ? ಏನೂ ಇಲ್ಲ ಮಾಮ, ಹೊಲದ ಕಡೆ ಹೋಗ್ತಿದ್ದೆ, ಹಾಗೆ ನಿಮ್ಗೊಂದು ವಿಷಯ ಹೇಳೋಗೋಣ ಅಂತ ಈ ಕಡೆ ಬಂದೆ. ಮಾಮ, ಲಕ್ಕಪ್ಪ ಅವನ ತಂಗಿನ ಕರ್ಕೊಂಡು ಊರೊಳಗಿರೋ ದೇವಸ್ಥಾನಕ್ಕೆ ಹೋಗಿದ್ನಂತೆ. ಅವನಲ್ಲಿ ಯಾತಿಗೆ ಹೋಗಿದ್ದ ಅಂತ ತಿಳ್ಕೊಬೇಕಾಗಿತ್ತು. ಮಾಮ, ಅವನ್ ತಂಗಿನ ದೇವಸ್ಥಾನದಲ್ಲಿ ಗುಣ ಮಾಡ್ತಾರೆ ಅಂತ ಹೇಳಿದ್ರಂತೆ. ಮಾಮ, ನಾವ್ ಹೇಳಿದ್ವಿ ಅವನಿಗೆ ನಮ್ ಮುಂದೆ ನಡೆದಾಡೋ ದೇವ್ರೇ ಇದ್ದಾರೆ ಅಂತ. ನಿನ್ ತಂಗಿನ ಅಲ್ಲೇ ಕರ್ಕೊಂಡು ಹೋಗ್ಬೋದಿತ್ತಲ್ವಾ? ಮಾಮ ಏನಾದ್ರೂ ಉಪಾಯ ಕೊಟ್ಟಿರೋರು ಅಂತ ಹೇಳಿದ್ವಿ. ಹೋಗ್ಲಿ ಬಿಡಪ್ಪ, ಇದು ಅವರವರ ಭಕ್ತಿ ಮತ್ತು ವಿಶ್ವಾಸಕ್ಕೆ ಬಿಟ್ಟಿದ್ದು. ಅವರವರ ಶ್ರದ್ಧೆ ಇರುತ್ತೆ. ಮತ್ತೇನಪ್ಪ, ದೇವಸ್ಥಾನ ಕರ್ಕೊಂಡು ಹೋಗಿದಾನಲ್ವಾ, ಮತ್ತಿನ್ನೇನು? ಆದ್ರೆ ಮಾಮ, ನಿಮ್ ಕಿವಿ ಮೇಲೆ ಹಾಕ್ಬೇಕಾಗಿತ್ತು. ಅದೇನಪ್ಪ ಅದು? ಹೇಳೋ ಮಾತನ್ನ ಸುತ್ತಿ ಬಳಸಿ ಯಾಕೆ ಹೇಳ್ತೀರಾ? ಏನಾದ್ರೂ ಇದ್ರೆ ನೇರವಾಗಿ ಹೇಳಿ. ಮಾಮ, ಆ ಪೂಜೆ ಮಾಡೋ ಪೂಜಾರಿ ನಿನ್ ತಂಗಿನ ಗುಣ ಮಾಡ್ತೀನಿ ಅಂತ 100 ರೂಪಾಯಿ ಇಸ್ಕೊಂಡಿದಾನಂತೆ. ಏನು 100 ರೂಪಾಯ? ಮತ್ತೆ ಆ ಲಕ್ಕಪ್ಪ ಅವನಿಗೆ 100 ರೂಪಾಯಿ ಕೊಟ್ನಾ? ಅರೆ, ಈ ಜನ ಎಲ್ಲ ಇದೇನ್ ಮಾಡ್ತಿದ್ದಾರೆ? ದೇವರು ಅಂತಂದ್ರೆ ವ್ಯವಹಾರ ಮಾಡೋದಂತಾನ? ಮತ್ತೆ ಜನರ ಹತ್ರ ದುಡ್ಡು ಲೂಟಿ ಮಾಡುವ ಪರವಾನಗಿ ಯಾರಾದ್ರೂ ಕೊಟ್ಟಿದಾರಾ? ಮಾಮ, ಅವ್ರಿಗೆ ಅನ್ಸಿರ್ಬೇಕು ತಂಗಿ ನಮ್ ದೇವಸ್ಥಾನ ಕರ್ಕೊಂಡೋದ್ರೆ ತುಂಬಾ ಗುಣ ಆಗ್ತಾಳೆ ಅಂತ. ಅದಕ್ಕೆ ಅವನು ದುಡ್ಡು ಕೊಟ್ಟಿರ್ಬೇಕು. ಅರೆ, ನಾನಿಲ್ಲಿ ಕೂತ್ಕೊಂಡು ಹೇಳ್ತೀನಲ್ವಾ, 100 ರೂಪಾಯಿ ಕೊಡು ಅಥವಾ 1000 ರೂಪಾಯಿ ಕೊಡು ಅಂತ. ಅವಳಲ್ಲಿ ಎಂತ ವ್ಯತ್ಯಾಸವೂ ಆಗೋದಿಲ್ಲ. ಅವರನ್ನ ಅವನು ಮೋಸ ಮಾಡಿದ್ದಾನೆ. ಅದೇನೂ ಇಲ್ಲ. ನಡೀರಿ, ನಾವು ದೇವಸ್ಥಾನಕ್ಕೆ ಹೋಗೋಣ. ಚಂದು, ನೀನ್ ಇಲ್ಲೇ ಬಿಡಾರ್ದಲ್ಲೇ ಇರು. ನಡೀರಪ್ಪ, ಹೋಗೋಣ. ಅಣ್ಣ, ನಾವಿಷ್ಟು ಬೇಗ ಮನೆಗೆ ಯಾಕೆ ಬಂದ್ವಿ? ಬಾ, ಇನ್ನೂ ಸ್ವಲ್ಪ ಹೊತ್ತು ಹೊರಗಡೆ ಹೋಗಿ ಬರೋಣ. ಅಯ್ಯೋ, ಈಗ ತಾನೇ ಹೊರಗಡೆಯಿಂದ ಬಂದ್ವಿ ಅಲ್ವಾ, ಸ್ವಲ್ಪ ಹೊತ್ತು ಕುತ್ಕೋ. ಮತ್ತೆ ನಿನಗೆ ಹಸುವಾಗಿರ್ಬೇಕು ಅಲ್ವಾ? ಆಯ್ತು. ಗೀತಾ, ನೀನ್ ಒಳಗ್ ಬಾ, ನಾನ್ ನಿನಗೆ ಊಟಕ್ಕೆ ಬಡಿಸ್ತೀನಿ. ಸರಿ. ಇದೇನ್ರಿ, ದೇವಸ್ಥಾನದಲ್ಲಿ ನಮ್ಮ ಹತ್ರ 100 ರೂಪಾಯಿ ಕೇಳಿದ್ರು. 100 ರೂಪಾಯಿ ಅಂದ್ರೆ ಎಷ್ಟಾಯ್ತು? ನನ್ ಎದೆ ದಡ್ಡ ಅಂತ ಹೊಡ್ಕೋತು ಅವ್ರು 100 ರೂಪಾಯಿ ಅಂತ ಹೇಳಿದಾಗ. ಅಲ್ವೇ, ಆದ್ರೆ ಗೀತಾ ಗುಣ ಆಗ್ತಾಳೆ ಅಂತ ಹೇಳಿದಾರಲ್ವಾ, ಮತ್ತೆ ಆ 100 ರೂಪಾಯಿ ಬಗ್ಗೆ ಯೋಚನೆ ಮಾಡಬೇಡ. ಅದೇನೋ ಸರಿ, ಆದ್ರೆ ಏನೋ ಆಗ್ದಲೇ ಇದ್ರೆ ಆ 10 ರೂಪಾಯಿ ಪರವಾಗಿಲ್ಲ.
20 ರೂಪಾಯಿಗಿಂತ ಹೆಚ್ಚಿಗೆ ಹೇಗ್ ಕೊಡೋದು ಹೇಳಿ? ಆದ್ರೆ 100 ರೂಪಾಯಿ ಅಂದ್ರೆ ಎಷ್ಟು ದೊಡ್ಡ ರೂಪಾಯಿ. ಇಷ್ಟು ದಿನ ನಾವು ಕೂಡ್ಸಿಟ್ಟಿದ್ದಿಲ್ಲ ಒಂದೇ ಸತಿ. ಹೋಗ್ಲಿ ಬಿಡು, ಇಲ್ಲಿವರೆಗೂ ಏನು ಸುಮ್ಮನೆ ಖರ್ಚು ಮಾಡಿದೀವಾ? ಇದೊಂದು ಕೊನೆ ಸಲ ಮಾಡಿ ನೋಡೋಣ. ನನಗೂ ಇದಿಷ್ಟ ಆಗ್ಲಿಲ್ಲ, ಆದ್ರೆ ಏನ್ ಮಾಡೋಕ್ಕಾಗುತ್ತೆ? ಅವರು ಸರಿಯಾಗಿ ನಮ್ಮನ್ ಸಿಕ್ಸಾಕಿದ್ದಾರೆ. ಅವ್ರಿಗೆ ಗೊತ್ತಾಯ್ತು ನಮಗ್ ಅವಶ್ಯಕತೆ ಇದೆ ಅಂತ, ಅದಕ್ಕೆ ಅವ್ರು ಈ ತರ ಕೆಲಸ ಸಾಧಿಸಿದ್ರು. ಇಲ್ಲ, ನನಗ್ ಹಾಗ ಅನ್ನಿಸ್ತಿಲ್ಲ. ಅಯ್ಯೋ, ಪೂಜೆ ಸಲುವಾಗಿ ಇಷ್ಟೆಲ್ಲ ಬೇಕಾಗುತ್ತೆ? ಅದ್ ತರ್ಬೇಕು, ಇದ್ ತರ್ಬೇಕು, ಏನಾದ್ರೂ ಇರುತ್ತಲ್ವಾ? ರೀ, ಪೂಜೆ ಸಲುವಾಗಿ ಎಷ್ಟು ಸಾಮಾನ್ ತಂದ್ರು ಇಷ್ಟೊಂದ್ ದೊಡ್ಡ ಆಗೋದಿಲ್ಲ ರೀ. ಅಲ್ವೇ? ಅವ್ರೇನಾದ್ರೂ ಬೇರೆ ಸಲುವಾಗಿ ಏನಾದ್ರೂ ಹೇಳಿದ್ರ ನಮಗೆ? ಇರ್ಲಿ ಬಿಡು, ಒಂದ್ಸಲಿ ನಮ್ ಕೈಯಿಂದ ಹೋಯ್ತಲ್ವಾ, ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಬಾರ್ದು. ಸರಿ, ಸದ್ಯ 2 ದಿನಕ್ಕೆ ಅವಳಿಗೆ ಗುಣ ಆಗತ್ತೆ ಅಂತ ಹೇಳಿದ್ರಲ್ಲ. ಹಾಗೆ ಹಾಗಂತೂ ಆಗ್ಬೇಕು. ಅದಕ್ಕೆ ನನಗೆ ಹಸುವಾಗಿದೆ. ನನಗೆ ಬೇಗ ಊಟಕ್ಕೆ ಬಡಿಸಿ. ಹೊರಗಡೆ ಹೋಗಿ ಬೇಗನೆ ನನ್ನ ಮನೆ ಕರ್ಕೊಂಡ್ ಬಂದ್ರಿ. ಆಟ ಆಡೋಕ್ಕೂ ಬಿಡ್ಲಿಲ್ಲ. ಸರಿ, ಬಂದೆ. ಇನ್ನೂ ಸಣ್ಣ ಮಗಳು ಹಾಗೆ ವರ್ತನೆ ಮಾಡ್ತಿದ್ದಾಳೆ. ಏನ್ ಮಾಡೋದು? 2 ದಿನದಲ್ಲಿ ವ್ಯತ್ಯಾಸ ಕಾಣಿಸೋ ಶುರು ಆಗ್ಬೇಕು. ಇಲ್ಲ ಅಂದ್ರೆ ನೀರಲ್ಲಿ ಹೋಮ ಮಾಡ್ದಾಗತ್ತೆ. ಆ ಥರ ಹೇಳ್ಬೇಡ. ನಾವು ಒಳ್ಳೆ ಯೋಚನೆನ ಮಾಡ್ಬೇಕು, ಮತ್ತೆ ದೇವರಿಗೆ ಕೈ ಜೋಡಿಸ್ಬೇಕು, ಇವಳನ್ನ ಸರಿ ಮಾಡು ಅಂತ. ಅದಕ್ಕೆ ಊಟ ಬಡಿಸ್ತೀಯಲ್ವಾ? ನನಗೆ ಹಸುವಾಗಿದೆ. ಹೌದೌದು, ನಾನು ತಟ್ಟೆ ಹಾಕ್ತೀನಿ, ಬಾಮ್ಮ. ಮಾಮ, ನಾನಿದನ್ನ ತಪ್ಪು ಮಾಡಿದ್ನೋ ಸರಿ ಮಾಡಿದ್ನೋ ಏನೂ ಗೊತ್ತಾಗ್ತಿಲ್ಲ. ಅರೇ, ನಮ್ ಭಾಗಕ್ಕೆ ಕುರಿಗಳು ಬಂದಿದಾವೆ, ಅದೇ ಬೇಕಾದಷ್ಟಾಯ್ತು. ಹೌದಪ್ಪ, ನಮಗ್ ತುಂಬಾ ದಿನದ ಮೇಲೆ ಇಂತಹ ಸಂಧಿ ಸಿಕ್ಕಿದೆ. ತುಂಬಾ ದಿನ ಆಯ್ತು ಕುರಿ ಮಾಂಸನೇ ತಿಂದಿಲ್ಲ ನಾವು. ನನಗಂತೂ ಯಾವಾಗ ತಿಂತೀನೋ ಅಂತ ಅನಿಸ್ತಿದೆ. ಅದ್ರಲ್ಲೇನ್ ಮಹಾ ಇದೆ? ಪೇಟೆಗೆ ಹೋಗ್ಬೇಕು, ತರ್ಬೇಕು ಅಲ್ವೇ? ನನ್ನ ಹತ್ರ ಅಷ್ಟೊಂದು ದುಡ್ಡು ಎಲ್ಲಿದೆಯೇ? ಮತ್ತೆ ನಾಳೆನೆ ಒಂದು ಕುರಿನೇ ಎತ್ಕೊಂಡ್ ಬರೋಣ. ನನಗಂತೂ ಈಗ್ಲೇ ತಿನ್ಬೇಕು ಅಂತ ಅನಿಸ್ತಿದೆ. ಅದೆಲ್ಲ ಸರಿ ಬಿಡು, ಆದ್ರೆ ಈ ಕೆಲ್ಸ ಅಷ್ಟು ಸುಲಭದ್ದಲ್ಲ. ಆದ್ರೆ ಅಷ್ಟು ಕಷ್ಟನೂ ಅಲ್ವಲ್ಲ. ನಾನು ಹೇಗೆ ಹೇಳ್ತೀನೋ ಹಾಗೆ ಮಾಡೋಣ. ಒಂದಲ್ಲ 2 ಕುರಿಗಳನ್ನ ಕಳ್ತನ ಮಾಡ್ಕೊಂಬರೋಣ. ಸರಿ, 1 ಕುರಿನ್ ಮಾರೋಣ, ಮತ್ತೊಂದನ್ ತಿನ್ನೋಣ. ನೀವು ಬರೀ ಕುರಿಗಳನ್ನ ಕದಿಯೋ ಕೆಲಸ ಮಾಡಿ. ನಿಮ್ಗೆಲ್ಲ ಒಂದ್ ವಿಷಯ ಹೇಳ. ಅಲ್ಲಿ ಬಿಡಾರದಲ್ಲಿ ಮಾಮ ಕಾಣಿಸಿದ್ರು ಅಲ್ವಾ, ಅವರು ಸಾದಾ ಮನುಷ್ಯ ಅಲ್ಲ. ಅವ್ರ ಕಣ್ಣುಗಳು ನನಗಿನ್ನ ನೆನ್ಪಿದೆ. ನೀವೇನ್ ಕೆಲಸ ಕಾರ್ಯ ಮಾಡ್ತೀರಾ? ನಾವೆಲ್ಲರೂ ಕೂಲಿ ಕೆಲಸ ಮಾಡ್ತೀವಿ ಮಾಮ. ಅರೆ, ನಿಮ್ಗೆ ನಾಚಿಕೆ ಆಗ್ಬೇಕು. ನಿಮ್ಗೆ ನನ್ನ ಬಿಡಾರಕ್ಕೆ ಬಂದು ಸುಳ್ಳು ಹೇಳ್ತೀರಾ ನೀವು? ಹಾಗೆ ಮಾಮ ಅವ್ರ ಜನ ಇದ್ದಾರೆ, ಅವ್ರ ಮೇಲೆ ನನಗೆ ಹೀಗೆ ಭಯ ಆಗಿತ್ತು. ಮೊದ್ಲು ಅಲ್ಲಿಂದ ನಾವು ಓಡಬೇಕು ಅಂತ. ಇಲ್ಲಿ ನೋಡು, ಕಳ್ತನ ಮಾಡೋದಂದ್ರೆ ಸುಲಭ ಅಲ್ಲ, ಧೈರ್ಯ ಬೇಕಾಗತ್ತೆ. ನೀವು ಬರೀ ಕುರಿಗಳನ್ನ ಕದಿಯೋ ಕೆಲಸ ಮಾಡಿ. ಮುಂದಿಂದು ನಾವು ನೋಡ್ಕೋತೀವಿ. ಹೌದು, ಮತ್ತೆ ಮಾರುಕಟ್ಟೆಲ್ ಮಾರಿದ ದುಡ್ಡನ್ನ 4 ಭಾಗ ಮಾಡೋಣ. ಸರಿ, ಆಯ್ತು. ಸರಿ, ಹೋಗ್ಬೇಕಾದ್ರೆ ನೀವು ಚೂರಿ ಬಾಕು ತಗೊಂಡ್ ಹೋಗಿ. ಆಯ್ತು, ನೀನ್ ಹೇಳಿದ ತರನೇ ತಗೊಂಡೋಗ್ತೀವಿ. ಯಾರಾದ್ರೂ ಮಧ್ಯದಲ್ಲಿ ಬಂದ್ರೆ ಅವ್ರನ್ನಂತೂ ನಾನು ಸುಮ್ಮನೆ ಬಿಡೋದಿಲ್ಲ. ಮಾಡಿ, ಆದ್ರೆ ಹುಷಾರಾಗಿ ಮಾಡಿ. ಆಯ್ತಾಯ್ತಾಯ್ತು.
ದೂರದಿಂದ ದೂರದಿಂದ ದೂರ ದೂರ ದೇವ್ರನ್ನ ದೂರದಿಂದ ದರ್ಶನ ತಗೋಬೇಕು. ಅರೆ ಹೇಳಿದ್ ಗೊತ್ತಾಗೋದಿಲ್ವಾ ನಿಮ್ಗೆ? ನಡೀರಿ ಹಿಂದೆ. ಯಾರು ಅದು ದುಡ್ಡು ನುಂಗವನು? ಏನೋ ಏನ್ ನಡೆಸ್ತಾ ಇದ್ದೀರಿ ನೀವಿಲ್ಲಿ? ಏನೂ ಇಲ್ಲ. ಏನು ಇಲ್ಲ ಅಂದ್ರೇನು? ನೀನು ಲಕ್ಕಪ್ಪನ ಹತ್ರ 100 ರೂಪಾಯಿ ತಗೊಂಡಿದಿಲ್ವಾ? ನೀನು ಮುಗ್ಧ ಭಕ್ತರನ್ನು ಮೋಸ ಮಾಡ್ತೀಯ ಅಲ್ವಾ? ಹಾ, ಏನೋ ನಾಚಿಕೆ ಗಿಚ್ಕೆ ಆಗೋದಿಲ್ವಾ ನಿನಗೆ? ನಾನು ನನ್ನ ಕೆಲ್ಸದ ದುಡ್ಡನ್ನ ತಗೊಂಡಿದ್ದೀನಿ. ನೀನು ಲಕ್ಕಪ್ಪನ ತಂಗಿಗೆ ಗುಣಪಡಿಸ್ತೀಯ? ನೀವು ನನ್ ದೇವ್ರ ಚಮತ್ಕಾರನ ನೋಡಿ. ಅವಳು ಗುಣ ಆಗ್ತಾಳೆ. ನನ್ ದೇವ್ರು ಎಲ್ರನ್ನು ಗುಣ ಮಾಡ್ತಾನೆ. ಹೌದಲ್ವಾ? ನಿನ್ನ ದೇವರು ಗುಣ ಮಾಡ್ತಾನಲ್ವಾ? ಆದ್ರೆ ನೀನು ಮಧ್ಯಸ್ಥಿಕೆ ಮಾಡಿದ್ದಕ್ಕೆ ಯಾಕೆ ದುಡ್ಡು ತಗೊಂಡೆ? ನೀವು ಮೊದ್ಲು ಹೇಳಿ, ನಿಮ್ ಮೆಟ್ಗಳನ್ನ ಹಾಕೊಂಡು ದೇವಸ್ಥಾನದ ಒಳಗಡೆ ಹೇಗ್ ಬಂದ್ರಿ? ಈಗಿಂದೀಗ್ಲೇ ನಿಮ್ ಮೆಟ್ಗಳನ್ನ ಹೊರಗಡೆ ಬಿಡಿ, ಹೋಗಿ. ನಾನು ನನ್ನ ಮನೆ ಒಳಗಡೆ ಹೇಗ್ ಬರ್ಬೇಕು ಅನ್ನೋದನ್ನ ನೀನ್ ಹೇಳ್ಕೊಡೋ ಅವಶ್ಯಕತೆ ಇಲ್ಲ. ಇದು ನನ್ ದೇವ್ರ ದೇವಸ್ಥಾನ. ಮತ್ತೆ ನೀವ್ ಹೀಗೆ ಮೆಟ್ಗಳನ್ನ ಹಾಕೊಂಡು ಒಳಗಡೆ ಬಂದ್ಬಿಟ್ಟಿದ್ದೀರಾ. ಹೋಗಿ ನಿಮ್ ಮೆಟ್ಗಳನ್ನ ಹೊರಗಡೆ ಬಿಟ್ ಬನ್ನಿ, ಹೋಗಿ. ನಾನ್ ತೆಗಿಯೋದಿಲ್ಲ. ನೀನ್ ಏನು ಮಾಡ್ತೀಯ? ಮತ್ತೆ ನೀನ್ ನನಗೆ ಮೆಟ್ಟುಗಳನ್ನ ಹೊರಗೆ ತೆಗಿಯ ಕೇಳ್ತಾ ಇದ್ಯಾ? ಮತ್ತೆ ನೀನೇನ್ ದೇವರ ಮುಂದೆ ಮಾಡ್ತೀಯಾ? ದೇವರ ಮುಂದೆ ನೀನ್ ಇದ್ಯಾ? ಅಂದ್ರೆ ನೀವ್ ಹಾಗೆ ನನ್ ಮಾತು ಕೇಳೋದಿಲ್ಲ ಅಂತ ಆಯ್ತು. ನಡೀರಿ ನಡೀರಿ ನಡೀರಿ. ಏಯ್, ಮುಟ್ಬೇಡ ನಮ್ಮ ಮಾಮನ್ನ.